ಹಲೋ ಫ್ರೆಂಡ್ಸ್, ಟೈಮು 2 ಗಂಟೆ ಆಗ್ತಾ ಬರ್ತಾ ಇದೆ. ಪೂಜೆ ಎಲ್ಲ ಇವಾಗ ಆಯಿತು. ರಾಯರ ಪೂಜೆ, ಗುರುವಾರ ಪೂಜೆ. ಇನ್ನು ಊಟ ಮಾಡಿಲ್ಲ, ಊಟ ಮಾಡಬೇಕು. ಎಲ್ಲ ಎಷ್ಟು ಹಾಕ್ಕೊಂಡಿದ್ಯಾ ತೋರಿಸು. ಅಷ್ಟೊಂದು ತಿನ್ನಬಾರ್ದು ಚಿನಿ. ಇವತ್ತು ಹುಷಾರಿಲ್ಲ ಅಂತ ಸ್ಕೂಲ್ಗೆ ಹೋಗಿಲ್ಲ, ರಜಾ ಹಾಕಿದ್ದಾಳೆ. ಏನನ್ನ ಒಂದು ತಿಂತಾ ಇರಬೇಕಲ್ಲ ನೀನು. ಇಲ್ಲ ನಂಗೆ ಸ್ವಲ್ಪ ಕೊಡು. ಮಾಡ್ಕೋಬೇಕಂದ್ರೆ ಇಲ್ಲ ಅದ್ರಲ್ಲಿ ಕೊಡು. ಓಕೆ ಫ್ರೆಂಡ್ಸ್, ಊಟ ಎಲ್ಲ ತಿಂದ್ಬಿಟ್ಟು ಇವತ್ತು ಪಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಪಾನಿ ಹೆಂಗೆ ಮಾಡೋದು ಗೊತ್ತಾ? ದೇವರಿಗೆ ಪ್ರಸಾದ ಇಕ್ಕಿದೆ, ಕಡಲೆಪಪ್ಪು ಸಕ್ಕರೆ. ಅದಕ್ಕೆ ನನಗೂ ಬೇಕು ಅಂತ ಕಡಲೆಪಪ್ಪು ಸಕ್ಕರೆ ಓಕೆ ಫ್ರೆಂಡ್ಸ್, ಹೊಟ್ಟೆ ಹಸಿತಾ ಇದೆ. ಊಟ ತಿಂದ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್. ನಮ್ಮ ಅಕ್ಕ ಒಬ್ಬಳೇ ಹೋಗಿದ್ದಲ್ಲ, ನಾನು ಹೋಗಿಲ್ಲ. ಫ್ರೆಂಡ್ಸ್, ಇವತ್ತು ಪಾನಿಪುರಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಪೂರಿ ಪಾನಿ ಎಲ್ಲ ಮನೆಯಲ್ಲೇ ಮಾಡ್ತೀನಿ. ರವೆ ನಾನು ಅಂದಾಜಿಗೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಅಳತೆ ಮಾಡಿ ಹಾಕ್ಕೋಬೋದು. ಚಿರೋಟಿ ರವೆ ತಗೊಳ್ಳಿ. ಚಿರೋಟಿ ರವೆ ಸಣ್ಣ ಕಾಲು ಕೆಜಿಗಿಂತ ಕಡಿಮೆ ತಗೊಂಡಿದ್ದೀನಿ. ರವೆ ಮೈದಾ ಅದರಲ್ಲಿ ಅರ್ಧ ತಗೊಂಡಿದ್ದೀನಿ. ಏನು ಕಲರ್ ಅದು ಇದಾ? ಮೈದಾ ಅಷ್ಟು ತಗೊಂಡಿದ್ದೀನಿ. ರವೆ ಎಷ್ಟು ತಗೊಂಡಿದ್ದೀನಿ, ಮೈದಾ ಅಷ್ಟು ತಗೊಂಡಿದ್ದೀನಿ. ತೋರಿಸ್ತಿಲ್ಲ, ಅಂದಾಜು ಮೇಲೆ ಹಾಕ್ತಾಯಿದ್ದೀನಿ. ನೀವು ಅಳತೆ ಕಪ್ ಇಟ್ಕೊಂಡು ಕಪ್ಪಲ್ಲಿ ಹಾಕ್ಕೊಂಡು ಅದರಲ್ಲಿ ಕಪ್ಪಲ್ಲಿ ಹಾಕ್ಕೊಳ್ಳಿ. ಉಪ್ಪು ಮತ್ತು ಉಪ್ಪು ಅಷ್ಟೇ, ಇನ್ನೇನು ಹಾಕಲ್ಲ. ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಇಸ್ಕೊಂಡಿದ್ದೀನಿ, ಥರ ಮೆತ್ತಕ್ಕೆ ಇಸ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ನೆನೆಯಕ್ಕೆ ಬಿಡೋಣ. ಆಮೇಲೆ ಇವಾಗ ಪಾನಿ ಮಾಡ್ಕೊಳ್ಳೋಣ. ಪಾನಿ ಮಾಡೋಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ಇದು ರವೆ ಹಾಕಿದ್ದೀರಲ್ಲ, ಸ್ವಲ್ಪ ನೆನೆಯಬೇಕು. ಪಾನಿಗೆ ಏನೇನು ಬೇಕು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಪಾನಿ ಮಾಡೋಕ್ಕೆ ನೋಡಿ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಚಾಟ್ ಮಸಾಲೆ ಎಲ್ಲ ಹಾಕೋಬೇಕು. ಆಮೇಲೆ ಪೆಪ್ಪರ್ ಪೌಡ್ರು, ಪೆಪ್ಪರ್ ಪೌಡ್ರು ಗರಂ ಮಸಾಲ ಮನೆಯಲ್ಲೇ ಮಾಡಿದ್ದು. ಕಲ್ಲುಪ್ಪು, ನೀರು ಸ್ವಲ್ಪ ಹಾಕ್ಕೊಂಡು ಇವಾಗ ಫ್ರೆಂಡ್ಸ್, ಇದಕ್ಕೆ ಐಸ್ ಕ್ಯೂಬ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಐಸ್ ಕ್ಯೂಬ್ ಫ್ರೆಂಡ್ಸ್ ನೋಡಿ, ಇದಕ್ಕೆ ನೀರು ಸ್ವಲ್ಪ ಹಾಕ್ಕೊಂಡು
ಲೆಮನ್ ಹಾಕೊಂಡ್ರೆ ಹುಳಿ ಕೆಲವರು ಹುಣಸೆ ಹಾಕ್ತಾರೆ, ಆದರೆ ನಾನು ಲೆಮನ್ ಹಾಕ್ತಿದ್ದೀನಿ. ಚಾಟ್ ಮಸಾಲ ಒಂದು ಹಾಕಿದ್ರೆ ಸೂಪರ್ ಟೇಸ್ಟ್ ಇದೆ. ಒಂದು ಹಾಕಿದ್ದೀನಿ, ಟೇಸ್ಟ್ ಮಾಡ್ತೀನಿ. ಪೆಪ್ಪರ್ ಜಾಸ್ತಿ ಹಾಕ್ತಿದ್ದೀನಿ. ನೋಡಿ ಸ್ವಲ್ಪ ಕಾಯಿದೆ ಪೆಪ್ಪರ್ ಸ್ವಲ್ಪ ಜಾಸ್ತಿ ಇದ್ದು ಆಮ್ಚ ಸಾರಿ ಚಾಟ್ ಮಸಾಲ ಹಾಕಿದ್ರೆ ಯಾಕಂದರೆ ಅಲ್ಲಿ ಆಮ್ಚ ಹಾಕಿದ್ರೆ ಚಾಟ್ ಮಸಾಲ ಹಾಕಬೇಕು. ಮೆಣಸಿನ ತರಕಾರಿ ಅಷ್ಟು ಮಾಡಿ ಇವಾಗ ಆಲೂಗಡ್ಡೆ ಮಾಡಿ ಇಟ್ಟು ಮಾಡ್ತೀನಿ. ಫ್ರೆಂಡ್ಸ್, ಪಾನಿ ಎಲ್ಲ ರೆಡಿ ಆಯ್ತಲ್ಲ. ಇವಾಗ ಆಲೂಗಡ್ಡೆ ಎಲ್ಲ ಒಂದು ಕಡೆ ಬೇಯಿಸೋಕೆ ಇಕ್ಬಿಟ್ಟು ಇವಾಗ ಪೂರಿಗೆ ರೆಡಿ ಮಾಡ್ಕೊಳಕ್ಕೆ ಉಜ್ಕೊತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಈ ಥರ ತೆಳ್ಳಗೆ ಉಜ್ಕೋಬೇಕು. ಮಂದ ಇರುತ್ತೆ, ತುಂಬಾ ತೆಳ್ಳಗೆ ಅಂದರೆ ತೆಳ್ಳಗೆ ಉಜ್ಕೋಬೇಕು. ಹಾಗೆ ಇವಾಗ ಎಣ್ಣೆ ಕಾಯಕ್ಕೆ ಇಕ್ತಾಯಿದ್ದೀನಿ. ತುಂಬಾ ಇಸ್ಕೊಬಿಟ್ಟಿದ್ದೀನಿ, ತುಂಬ ಪೂರಿಗಳ. ಫ್ರೆಂಡ್ಸ್, ಏನು ಅನ್ಕೋಬೇಡಿ, ಬೆಕ್ಕು ಬಂತು ಅಂದ್ಬಿಟ್ಟು ಬೆಕ್ಕನ್ನ ಏಯ್ ಅಂದೆ, ಅದಕ್ಕೆ ಅದು ಬಂದ್ಬಿಟ್ಟಿದೆ. ಆಮೇಲೆ ನೋಡಿ, ತೆಳ್ಳಗೆ ಅಂದರೆ ತೆಳ್ಳಗೆ ಉಜ್ಕೋಬೇಕು, ತುಂಬ ತೆಳ್ಳಗೆ. ಆಮೇಲೆ ಈ ಥರ ಕ್ಯಾಪ್ ಇದ್ದರೆ ಬಾಕ್ಸ್ದು ಚಿಕ್ಕದು ಬಾಕ್ಸ್ದು ಇರುತ್ತಲ್ಲ, ಅದರಲ್ಲಿ ಈ ಥರ ನಾನು ರೌಂಡಾಗಿ ಪೂರಿಗಳು ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಅದು ಪೂರಿ ಮಾಡೋದೇ ಇದು ಸಿಗುತ್ತೆ, ತಗೊಂಡು ಬಂದು ಮಾಡ್ಬೋದು. ಪೂರಿ ಮಾತ್ರ ಚೆನ್ನಾಗಿ ಬಂದಿದೆ, ಒಂದೊಂದು ಚೆನ್ನಾಗಿ ಬಂದಿದೆ, ಒಂದೊಂದು ಚೆನ್ನಾಗಿ ಬಂದಿಲ್ಲ. ಪರವಾಗಿಲ್ಲ, ಇಷ್ಟು ಮಾತ್ರ ಬಂದರೆ ಸಾಕು ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಮಾತ್ರ ಚೆನ್ನಾಗಿ ಕಾಯದೇ ಇರಬೇಕು. ಆಮೇಲೆ ಸ್ಟವ್ ಲೋ ಫ್ಲೇಮಲ್ಲಿ ಇಕ್ಬೇಕು. ಚಿಕ್ಕ ಚಿಕ್ಕದಾಗಿ ಪೂರಿಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ಮಗಳು ಬರೋಷ್ಟೊತ್ತಿಗೆ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದರಲ್ಲಿ ಬೇರೆ ನನ್ನ ಚಿಕ್ಕ ಮಗಳು ಬೇರೆ ಅಡ್ಡ ಬರ್ತಾ ಇದ್ದಾಳೆ. ಇವತ್ತು ಮನೆಯಲ್ಲೇ ಇದ್ದಾಳೆ, ಅವಳಿಗೆ ಹುಷಾರಿಲ್ಲ ಅಂತ ಇವತ್ತು ರಜಾ ಹಾಕಿದ್ದಾಳೆ. ರೆಡಿ ಆದಮೇಲೆ ಮಸಾಲ, ಆಲೂಗಡ್ಡೆ, ಈರುಳ್ಳಿ, ಆಮೇಲೆ ಉಪ್ಪು, ಖಾರ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಚಾಟ್ ಮಸಾಲ ಹಾಕಬೇಕು. ನಮ್ಮ ಯಜಮಾನ್ರು ತಂದ ಇದ್ದಾರೆ. ಮಸಾಲ ಸ್ವಲ್ಪ ಗುಜ್ಜು ಸ್ಪೂನಲ್ಲೇ ಪಾನಿ ಹಾಕು. ನೋಡಿ ಫ್ರೆಂಡ್ಸ್, ಪಾನಿ, ಪೂರಿ, ಆಲೂಗಡ್ಡೆ ಮತ್ತು ಈರುಳ್ಳಿ ಎಲ್ಲ ಹಾಕಿ ಮಾಡಿರೋದು, ಎಲ್ಲ ಮನೆಯಲ್ಲೇ ಮಾಡಿರೋದು. ಇಷ್ಟಕ್ಕೆ ನಾವು 30 ರೂಪಾಯಿ 40 ರೂಪಾಯಿ ಕೊಡಬೇಕು. ನಾನು ಕಷ್ಟಪಡೋದ್ರಿಂದ ಪಾಪ ಟ್ಯೂಷನ್ಗೆ ಹೋಗ್ತಾ ಇರೋದಕ್ಕೆ ಗುಡ್ ಅಂತ ಇರೋದು. ನಾನು ಕಷ್ಟಪಡ್ತಾ ಇರೋದು ಗುಡ್ ಅಂತ ಇರೋದು. ಟ್ಯೂಷನ್ಗೆ ಹೋಗಿ ಚೆನ್ನಾಗಿ ಓದ್ಕೊತಾ ಇರೋದಕ್ಕೆ ಗುಡ್ ಅಂತ ಇರೋದು. ನಾನು ಕಷ್ಟಪಡೋದಕ್ಕೆ ಅವ್ರು ಗುಡ್ ಅಂತ ಇರೋದು. ಅದೇ ಫಸ್ಟಿಂದಾನೇ ಮ್ಯಾಮ್ ಅಂತ ಇದ್ರು ನನಗೆ. ಜ್ಯೂಸು ಈಚೆ ಯಾವಾಗ ನೋಡಿದ್ರು ಜ್ಯೂಸ್ ಬೇಕು. ರಾತ್ರಿ ತಂದಿದ್ದು ನೋಡಿ, ಇಷ್ಟು ಖಾಲಿ ಮಾಡಿದ್ದಾರೆ. ಸಾಯಂಕಾಲ ಪೂಜೆ ಎಲ್ಲ ಆಯಿತು. ಅವರು ಟ್ಯೂಷನಿಂದ ಬಂದರು. ಹೋಮ್ವರ್ಕ್ ಇಲ್ಲ ಬೋನ ಇದ್ರೆ ಬರ್ಕೊ. ಫ್ರೆಂಡ್ಸ್, ಇವತ್ತು ನಾನು ಶುರುಕ್ಕೆ ಹೋಗಿಲ್ಲ ಚಕ್ಕಾರ. ನಾವು ಸ್ವಲ್ಪ ಕೂಡ ಅದರಲ್ಲಿ ಕುಡಿಯೋಕೆ ಗ್ಯಾಸ್ ಇಟ್ಟು ಬಂದು ಹಾಕೊಂಡು ಕುಡ್ಕೊ. ಮಮ್ಮಿ ಅಂದರೆ ಇಷ್ಟ ಇಲ್ಲ ನನಗೆ. ಬಂದ್ಬಿಟ್ಟು ಯಾಕೆ ಕರ್ಬೇಕು. ಇಟ್ಕೊಂಡು ಫ್ರೆಂಡ್ಸ್ ನೋಡಿ, ಇಲ್ಲಿ ನನ್ನ
ಅಲಾಡ್ತೈತೆ. ಏನು ಬಾಯಿ ಮಾಡಿದ್ರೆ ಅವ್ರು ಬಾಯಾಡಿದ್ರೆ ಬರಲಿ. ಇಲ್ಲಿ ಅಲಾಡ್ತಾ ಇತ್ತು. ಅವಳು ಅಲ್ಲಿ ಬಿದ್ದೋಗುತ್ತೆ, ಅಳ್ಳಾಡ್ತಾ ಇದೆ ಅಂತೆ.